ಅಧ್ಯಕ್ಷರೇ, ತಾವು ಹೇಳಿದ್ರಿ ರಾಜಕಾರಣ ಬಿಟ್ಟು ಅದರ ಮೇಲೆ ಯೋಚನೆ ಮಾಡಬೇಕು ಅಂತ. ಅದು ಫಸ್ಟ್ ನಿಮ್ಮಿಂದಾನೇ ಶುರು ಆಗಬೇಕು. ಥ್ಯಾಂಕ್ ಯು. ನಿಮ್ಮಿಂದಾನೇ ಶುರುವಾಗಬೇಕು ಅಂತ ನಾವು ಬಯಸ್ತೀರಿ. ಅದು ಒಂದು ಸಂಪ್ರದಾಯ ಅಂತ ಹೇಳಿದ್ರೆ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಅವರು MLA, ನಾನು MLA. ಅವರು MLA, ನಾನು MLA. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ, ಸೀಟಲ್ಲಿ ಕೂತ ತಕ್ಷಣ ಅದು ಗೌರವನೇ ಬೇರೆ. ಬಾಲಕೃಷ್ಣ ಹೇಳ್ತಾ ಇದ್ದ, ನಾವು ಹೇಳಿದಿರಿ ನಮ್ಮ ಮುಖ್ಯಮಂತ್ರಿ ಅಂತ ಹೇಳಿದಿರಿ. ಕಾಂಗ್ರೆಸ್ ಅವರು ಅದನ್ನ ಏನ್ ಹೇಳ್ತಾರೆ? ಈಗ ನಾನೇ ಬೇಕಾದಷ್ಟು ಪ್ರನೌನ್ಸ್ ಮಾಡಿದ್ದೀನಿ. ಮಾತಾಡಬೇಡಿ, ನಾನೇ ಮಾಡಿದ್ದೀನಿ. ಅದಕ್ಕೆ ಅದರಿಂದ ಚರ್ಚೆ ಮಾಡಿ. ಇಲ್ಲಿ ನೋಡಿ ಅಧ್ಯಕ್ಷರೇ, ಇಲ್ಲಿ ನಾನು ತಮಗೆ ಹೇಳುವಂಥದ್ದು ಕ್ಲಿಯರ್ ಆಗಿ ರೂಲ್ ಬುಕ್ ಅಲ್ಲಿ ಇದೆ. ಈಗಾಗಲೇ ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಹೇಳಿದ್ದಾರೆ. ಅದರಲ್ಲಿ ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ. ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು. 24 ಗಂಟೆ ಆಯ್ತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದ್ ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಗ ಮಾತ್ರ ಸದನಕ್ಕೆ ಗೌರವ ಬರ್ತತೆ. ಆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಇದೇ ಒಂದು ರೂಲಿಂಗ್ ಆಗೋಗ್ತದೆ. ಯಾರೇ ಇರ್ಬೋದು, ಅಧಿಕಾರದಲ್ಲಿ ಇರೋದು ಯಾರು ಶಾಶ್ವತ ಅಲ್ಲ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಈ ಒಂದು ಪರಮೋಚ್ಚ ವೇದಿಕೆ ಏನಿದೆ ರಾಜ್ಯಪಾಲರದ್ದು, ಅದಕ್ಕೆ ಇವತ್ತು ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಆಗ್ತೈತೆ. ಅಪರಾಧನೂ ಆಗ್ತದೆ. ತಡ ಮಾಡಿದ್ರೆ ನೀವು ಅಪರಾಧ ಮಾಡ್ದಂಗೆ ಆಗ್ತೈತೆ. ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಇಡೀ ಸದನ ಆಗಿರೋ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತ ಮಾಡಬೇಕು. ಇಡೀ ಸದನ ಖಂಡಿಸ್ಬೇಕು. ಇದನ್ನ ಇಡೀ ಸದನ ಖಂಡಿಸ್ಬೇಕು. ಹಿಂಗಾಗಿರೋದು. ಆಮೇಲೆ ನೀವು ತೀರ್ಪು ಕೊಡಿ. ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು. ಮೊದಲೇ ಆಗ್ರಹ ನಂದು. ಎರಡನೇದು, ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಹಾಗೆ ರಾಷ್ಟ್ರಗೀತೆಗೂ ಅವಮಾನ ಆಗಿದೆ. ರಾಷ್ಟ್ರಗೀತೆ